ಈಗ ಅವರು ರಣ್ಯಾರಾವ್ DGP ಅವರ ಮಗಳು, ಸೊ ಅವ್ರಿಗೂ ಈ ವ್ಯವಸ್ಥೆ ಇರುತ್ತಾ? ಇಲ್ಲ, ಖಂಡಿತವಾಗ್ಲೂ ಏನು ಯಾವುದೇ ವ್ಯವಸ್ಥೆ ಇರುವುದಿಲ್ಲ. ಯಾಕೆಂದ್ರೆ ಅವ್ರ ಅಧಿಕಾರಿ ಯಾರು ಈಸ್ ಎ ಸ್ಟೇಟ್ ಗವರ್ಮೆಂಟ್ ಪಬ್ಲಿಕ್ ಸರ್ವೆಂಟ್ ಅಂತ ಆದ್ಮೇಲೆ ಪ್ರೋಟೋಕಾಲ್ ಏನಲ್ಲಿ ಆ ಪ್ರೋಟೋಕಾಲ್ಗೆ ಅವರು ಇರ್ತಾರೋ ಆ ಲಿಸ್ಟಲ್ಲಿ ಪ್ರೋಟೋಕಾಲ್ ಒಳಗಡೆ ಯಾರು ಬರ್ತಾರೋ AS ಮತ್ತು IPSನವರು ಮತ್ತು ಬ್ಯೂರೋಕ್ರಾಟ್ಸ್ ಟಾಪ್ ಕ್ಲಾಸ್ ಬ್ಯೂರೋಕ್ರಾಟ್ಸ್ಗಳು ಬರ್ತಾರಲ್ಲ ಅಂಥವ್ರು ಬಿಟ್ಟರೆ ಬೇರೆ ಯಾರಿಗೂ ಇಲ್ವೇ ಇಲ್ಲ. ಅದು ಈ ಥರ ಬರ್ತಕ್ಕಂಥದ್ದು ಮರ್ಜಿ ಅಂತ ಕರೀತಾರೆ, ಬೇರೆ ಇನ್ನೇನಿಲ್ಲ. ಅವ್ರ ಸಂಬಂಧಿಕರು ಅವ್ರ ರಿಲೇಷನ್ಸ್ ಬರ್ತಾ ಇದ್ದಾರೆ, ಪ್ರೋಟೋಕಾಲ್ ಅವರೆಲ್ಲ ಅವ್ರಿಗೆ ಪರಿಚಯ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆಮೇಲೆ ಡೈಲಿ ಫೋನ್ ಮಾಡ್ತಾರೆ, ನಮ್ಮ ಯಾರು ರಿಲೇಷನ್ಸ್ ಬರ್ತಾವ್ರೆ, ಇನ್ಯಾರೋ ಬರ್ತಾ ಇದ್ದಾರೆ. ಅದನ್ನು ಕೆಳಗಡೆ ಇರ್ತಕ್ಕಂಥ ಅಧಿಕಾರಿ ವರ್ಗದವ್ರು ಮಾಡ್ಕೊಳ್ತಾರೆ, ಸಾಹೇಬ್ರ ಕಡೆಯವ್ರು ಇಂಥವ್ರು ಬರ್ತಾ ಇದ್ದಾರೆ ಅಂತ ಸ್ವಲ್ಪ ಬೇಗ ಬಿಡಿಸಿ ಬೇಗ ಕಳಿಸಿ. ಇವೆಲ್ಲ ಹಿಂದೆ ಏರ್ಪೋರ್ಟ್ ಹುಟ್ಟುತ್ತವಿಂದನೂ ಇದೆ, ಮುಂದೆನೂ ಇರುತ್ತಿದ್ದು. ಇದೇನು ಖಂಡಿತ ಚೇಂಜ್ ಆಗುವಂಥದ್ದು ಏನು ಆಗಲ್ಲ. ಬಟ್ ಇಂಥ ಕೇಸಸ್ಗಳಾಗಂಥ ಸಮಯದಲ್ಲಿ ನೋಡಿ, ದೇಶದಿಂದ ಹೋಗಬೇಕಾದಂಥ ಸಮಸ್ಯೆ ಏನಿಲ್ಲ. ಎಲ್ಲ ಸೆಕ್ಯೂರಿಟಿ ಝೋನಲ್ಲಿ ಹೋಗಿ ಫ್ಲೈಟಲ್ಲಿ ಕೂತ್ಕೊಳ್ತಾರೆ. ಪ್ರತಿಯೊಂದೂ ಯಾವುದೇ ಮರ್ಜಿ ಇಲ್ಲ, ಯಾವನಾದ್ರೂ ಒಳಗಡೆ ಯಾವುದೇ ಥರವಾದಂಥ ಕಾಂಪ್ರಮೈಸಸ್ ಇಶ್ಯೂಗಳು ಬರೋದಿಲ್ಲ. ಸ್ಟ್ರೇಟಾಗಿ ಅಲ್ಲಿ ಹೋಗಿ ಕೂತ್ಕೋಬೇಕಾದಾಗ ಸೆಕ್ಯೂರಿಟಿ ಚೆಕ್ ಆಗಲೇಬೇಕು, ಹಾಗೆ ಡೈರೆಕ್ಟಾಗಿ ಹೋಗೋಂಗೆ ಇಲ್ಲ. ಆದ್ರೂ ಸಹ ಬೇರೆ ದೇಶಗಳಿಂದ ಬರ್ತಕ್ಕಂಥ ಸಮಯದಲ್ಲಿ ಆಗಲಿ, ರಾಜ್ಯದಿಂದ ರಾಜ್ಯಕ್ಕೆ ಬರ್ತಾ ಇರುವಂಥ ಸಮಯದಲ್ಲಿ ಈಸಿಯಾಗಿ ಇಳ್ಕೊಂಡು ನಮ್ಮ ಏನು ಲೋಕಲ್ ಏರ್ಪೋರ್ಟ್ಗಳಾದರೆ ಬಂದ್ಬಿಡ್ತೀವಿ, ನಮ್ಮನ್ನು ಯಾರು ಕೇಳೋದಿಲ್ಲ, ಕಲೆಕ್ಟ್ ಮಾಡ್ಕೊಳ್ತೀವಿ, ಬ್ಯಾಗೇಜಸ್ ಬಂದ್ಬಿಡ್ತೀವಿ. ಆದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ಅರೈವಲ್ ಆಗಬೇಕಂತ ಸಮಯದಲ್ಲಿ ಕಪಿಪುಸ ಇರಬೇಕಾದಂಥ ಅದು ಕನ್ಸರ್ವೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಸ್ಮಗ್ಲಿಂಗ್ ಆಕ್ಟಿವಿಟೀಸ್ ಮೇನ್ ತಾಣನೇ ಅದು. ಅದನ್ನು ಅದು ಬಂದ್ರೇ ಅಲ್ಲಿ ಚೆಕ್ ಮಾಡಿದ್ರೇ ಈ ಪ್ರಿವೆನ್ಷನ್ ಮಾಡೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಬೇರೆ ದೇಶದ್ದು ಕರೆನ್ಸಿನೇ ಆಗ್ಬೋದು, ಕಾಂಟ್ರಾಬ್ಯಾಂಡ್ ಗೂಡ್ಸ್ ಇರ್ಬೋದು, ನಾರ್ಕೋಟಿಕ್ಸ್ ಆಗ್ಬೋದು, ಗೋಲ್ಡ್ ಆಗ್ಬೋದು, ಮತ್ತು ಬೇರೆ ಬೇರೆ ಸಿಂಥೆಟಿಕ್ ಡ್ರಗ್ಸ್ ಆಗ್ಬೋದು, ಎಲ್ಲ ಬರ್ತಕ್ಕಂಥದ್ದೇ ಅಲ್ಲಿಂದ. ಏನು ಬಾಡಿ ಕಚ್ಚಿಸ್ಕೊಂಡು ಬಾಡಿ ಒಳಗಡೆಗೆ ಹಾಕ್ಕೊಂಡು ಆಪರೇಷನ್ಗಳು ಮಾಡಿಕೊಂಡು ನುಕ್ಕೊಂಡು ಈಚೆ ಬರ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಬರುವಂಥವ್ರಿಗೂ ಪ್ರೋಟೋಕಾಲ್ ಯೂಸ್ ಮಾಡಿಬಿಟ್ರೆ, ಅಂದರೆ ಇನ್ನೊಂದೇನು ಅಂದರೆ ಆ ದೇಶದಲ್ಲಿಂದ ತುಂಬಿಕೊಂಡು ಹೊರಟಾಗ ಅಲ್ಲೆಂಗೆ ರೀಚ್ ಆಯಿತು ಅಂತ ಅನ್ನುವಂಥದ್ದು ಏನೇನೋ ಅದು ಬೇರೆ ಬೇರೆ ಪ್ರಶ್ನೆಗಳು ಉಟ್ಕೊಳ್ತವೆ. ಆ ದೇಶನ ಸುಲಭನ ಹತ್ಕೊಂಡು ಒಳಗಡೆ ಎತ್ಬಿಡ್ಬೋದು, 15 kg 20 kg ಬಾಡಿಗೆ ತುಂಬಿಕೊಂಡು ಆಯಿತು ಫ್ಲೈಟ್ಗೆ ಹತ್ಬಿಡ್ತಾರೆ. ಹತ್ಬೇಕಾದಂಥ ವ್ಯವಸ್ಥೆಯಲ್ಲಿ ಅಲ್ಲಿ ಕಥೆ ಏನಾಗಿರ್ಬೇಕು ಅದು. ಅಂದರೆ ಡೈರೆಕ್ಟಾಗಿ ಫ್ಲೈಟಿಗೆ ತಗೊಬಂದು ತಳ್ಳುವರೆಗೂ ಅಲ್ಲಿ ಸೆಕ್ಯೂರಿಟಿ ಬ್ರೀಚ್ ಆಗ್ತದೆ ಆ ದೇಶದಲ್ಲಿ. ಅಂದರೆ ಇದ್ರ ಬಗ್ಗೆ ಏನು ಗಮನನೇ ಇರಿಸಲ್ವಾ? ಯಾಕೆಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಇಲ್ಲಿರುವಂಥ ಇಂಟರ್ಪೋಲ್ ಅಧಿಕಾರಿಗಳು ಅಲ್ಲೂ ಇಂಟರ್ಪೋಲಲ್ಲಿ ಇರ್ತಾರೆ. ಅವ್ರು ಈ ಥರದ್ದು ಆಗ್ತಾ ಇದೆ ನಿಮ್ಮ ದೇಶದಲ್ಲಿ ಈ ಥರದ್ದು ಅನ್ನುವಂಥದ್ದು ಎಚ್ಚರಿಕೆ ಆದರೂ ಕೊಡ್ಬೋದಲ್ಲ. ಆಯಿತು ಹೋಗ್ಲಿ ಬಿಡು, ನಮ್ಮ ದೇಶದ ಜನ ತುಂಬ್ಕೊಂಡು ಹೋಗ್ಲಿ ಬಿಡು, ತಗೊಂಡೋಗಿ ಇಂಡಿಯಾದಲ್ಲಿ ಮಾರ್ಕೊಳ್ಳಿ ಅನ್ನುವಂಥ ಅದು. ಅಂದರೆ ಅಲ್ಲೂ ಒಂದು ಕಳ್ಳು ವರ್ಗ ಉಟ್ಕೊಂಡಿದೆ ಅಂತ ಕಠಿಣವಾದಂಥ ಕಾನೂನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.